ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜಗನ್ವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು ಈ ರೀತಿಯ ಸ್ಲ್ಯಾಂಟಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ 10 ಅಥವಾ 11 ಎರಡು ಕ್ರೋಶೆ ನೀಡಲಲ್ಲಿ ಯಾವುದಾದ್ರು ಒಂದನ್ನು ಯೂಸ್ ಮಾಡ್ಬೋದು. ಸೊ ನಾನು ಈ ಕಲರಲ್ಲಿ ಡಿಸೈನ್ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ಕಲರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಸೊ ಝರಿ ಥ್ರೆಡ್ಡು, ಗ್ಲೂ, ಸೀಸರ್ ಇವಿಷ್ಟು ಈ ಡಿಸೈನ್ಗೆ ಬೇಕು. ಆ್ಯಂಡ್ ನಾನು ಯಾವಾಗಲೂ ಡಿಸೈನ್ ಹಾಕೋಕ್ಕೆ ಯೂಸ್ ಮಾಡೋವಂತಹ ಕ್ಲಾತ್ ತೊಗೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಸೀರೆಗೆ ಕುಚ್ಚು ಹಾಕ್ಬೋದು. ಬನ್ನಿ ಇವಾಗ ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದು ಸ್ಯಾರಿ ಎಡ್ಜ್ ಅಂದ್ಕೊಳ್ಳಿ. ಸೊ ಇಲ್ಲಿ ನೀಡಲ್ನ ತೋರಿಸಿ ಇಲ್ಲಿ ದಾರ ಎಳ್ಕೊಂಡು ಗಂಟು ಹಾಕೊಳ್ಳೋಣ ನಾವು. ನಂತರ ನೋಡಿ ಈ ಥರ ಮತ್ತೆ ಅದೇ ಪ್ಲೇಸಲ್ಲಿ ಸೂಜಿನ ನೀಡಲ್ನ ತೋರಿಸಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ. ನಾನು 4 ಚೈನ್ ಆದರೂ ಹಾಕೋಬೋದು, ಬಟ್ ನಾನು ಇದೇ ಈ ಚೈನ್ ಏನಿದೆ ಈ ಚೈನ್ ಒಳಗಡೆಯಿಂದನೇ ನಾನು ಡಿಸೈನ್ ಸ್ಟಾರ್ಟ್ ಮಾಡೋದ್ರಿಂದ 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಆಗಿದೆ. ಈ 5 ಚೈನ್ನ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆ ಒಳಗಡೆ ನೀಡಲ್ನ ತೋರಿಸಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ನ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ಯಾಕಂದರೆ ಡಿಸೈನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಟೈಟ್ ಮಾಡಿಕೊಂಡ್ರೆ ನೀವು ಡಿಸೈನ್ ನಾವು ಅಲ್ಲಿ ನೀಟಾಗಿ ಹಾಕೋಕ್ಕಾಗಲ್ಲ. ಸೊ ಇದಾದ ನಂತರ ದಾರನ ಸ್ವಲ್ಪ ಎಳ್ಕೊಂಡು ಈ ಸ್ಲ್ಯಾಂಟಿಂಗ್ ಬಿಟ್ಸ್ ಏನು ತೊಗೊಂಡಿದ್ದೀನಿ ಅದನ್ನು ಒಂದು ಆ್ಯಡ್ ಮಾಡಿ. ನೋಡಿ ಈ ಥರ ನೀಡಲ್ ಒಳಗಡೆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ದಾರನ ಬೀಡ್ಸ್ ಒಳಗಡೆಯಿಂದ ಎಳ್ಕೊಂಡು ಇಲ್ಲೊಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಯಾವ ರೀತಿ ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಇಲ್ಲಿ ನೀವು ಚೈನ್ ಹಾಕಿದ್ದೀರಲ್ವಾ, ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವಾ, ಇಲ್ಲಿ ನೀಡಲ್ನ ತೋರಿಸಿ ಒಳಗಡೆಯಿಂದ ದಾರನ ಎಳ್ಕೊಳ್ಳಿ. ಈ ಥರ ಬೀಡ್ಸ್ ಸಮಕ್ಕೆ ದಾರನ ಎಳ್ಕೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆ. ಸೊ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಆ ಹೋಲಿಂದ ದಾರನ ಎಳ್ಕೊಳ್ಳಿ, 2ರಲ್ಲೊಂದು 2ರಲ್ಲೊಂದು ಸೇಮ್ ಅದೇ ಥರನೇ. ಸೊ ಈ ಡಿಸೈನಲ್ಲಿ ಕಂಬಗಳು ಡಬಲ್ ಕ್ರೋಶೆ ಕಂಬಗಳು 4 ಆದರೂ ಹಾಕೋಬೋದು, 5 ಆದರೂ ಹಾಕೋಬೋದು. ಸೊ ಗ್ಯಾಪ್ ಇದ್ದರೆ ನೀವು 6 ಕಂಬಗಳಾದರೂ ಹಾಕೋಬೋದು. ನಾನೀಗ 4ನೇ ಕಂಬ ಹಾಕ್ತಾಯಿದ್ದೀನಿ. 4 ಸೊ 5 ನಾನು 5 ಕಂಬಗಳನ್ನ ಹಾಕೋತಾ ಇದ್ದೀನಿ. 5 ಕಂಬ ಆಗಿದೆ. ಇದಾದ ನಂತರ ಈ ಥರ ಬಟ್ಟೆಗೆ ಇಟ್ಕೊಳ್ಳಿ, ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಬಟ್ಟೆಗೆ ತೋರಿಸಿ ಮತ್ತು ದಾರನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ಓಕೆನಾ. ನಂತರ ಇನ್ನೊಂದು ಬೀಡ್ಸ್ ತೊಗೊಳ್ಳಿ, ಒಳಗಡೆಯಿಂದ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಇಲ್ಲೇನು ಲಾಕ್ ಮಾಡಿರ್ತೀವಿ ಒಳಗಡೆಯಿಂದ ನೀಡಲ್ನ ತೋರಿಸಿ ದಾರನ ಎಳ್ಕೊಂಡು 2ರಲ್ಲೊಂದು 2ರಲ್ಲೊಂದು, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ದಾರನ ಎಳ್ಕೊಳ್ಳಿ, 2ರಲ್ಲೊಂದು 2ರಲ್ಲೊಂದು. ಬಿಗಿನರ್ಸು ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನ್ ಇದು. ನೋಡಿ 2ರಲ್ಲೊಂದು 2ರಲ್ಲೊಂದು ಇದೇ ಥರ 5 ಕಂಬಗಳನ್ನ ಕಂಪ್ಲೀಟ್ ಮಾಡಿ. 1 2 3 4 ಕೊನೆಯದು 5ನೇ ಕಂಬ ಹಾಕ್ತಿದ್ದೀನಿ. ಲಾಸ್ಟ್ ಕಂಬ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟ್ ಅನಿಸುತ್ತೆ, ನಿಧಾನಕ್ಕೆ ಎಳ್ಕೊಂಡು ಹಾಕಿ. ಮತ್ತು ಈ ಡಿಸೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ, ಸ್ವಲ್ಪ ಲೂಸಾಗಿ ಲಾಕ್ ಮಾಡಿ. ಕಾಣಿಸ್ತಿದೆಯಾ ನೋಡಿ. ಸೊ ನಂತರ ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡಿ. ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಪೋಸ್ಟ್ ಮಾಡಿದ್ರೂ ಅದು ಫಸ್ಟು ನಿಮಗೆ ಶೋ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. 2 2ನೇ ಕಂಬ
ಮೂರನೇ ಕಂಬ, ನಾಲ್ಕನೇ ಕಂಬ, ಐದನೇ ಕಂಬ. ಸೊ ನಾನೀಗ 3 ಸ್ಲ್ಯಾಂಟಿಂಗ್ ಆರ್ಚ್ ಕಂಬಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಈ ಡಿಸೈನು ವಿತೌಟ್ ಕುಚ್ಚು ಹಾಕೋತಾರೆ. ಈ ಕಾಟನ್ ಸ್ಯಾರೀಸ್ಗೆ, ಸಿಂಪಲ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಇದು ರನ್ನಿಂಗ್ ಫುಲ್ಲು ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೀವು ಒಂದ್ಸರಿ. ಈ 3 ಆದಮೇಲೆ ನಾನು ಮತ್ತೆ 5 ಚೈನ್ನ ಹಾಕಿ 4, 5 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇದು ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ಲಾಕ್ ಮಾಡಬೇಕು. ನಂತರ ಸೇಮ್ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಫಸ್ಟಿಂದ ನಾವು 3 ಸ್ಲ್ಯಾಂಟಿಂಗ್ ಆರ್ಚ್ ಯಾವ ರೀತಿ ಕಂಪ್ಲೀಟ್ ಮಾಡಿದ್ವಿ, ಸ್ಯಾರಿ ಪೂರ್ತಿ ನೀವು ಅದೇ ರೀತಿ ಕಂಪ್ಲೀಟ್ ಮಾಡ್ತಾ ಬನ್ನಿ. ಓಕೆನಾ? ಅದಾದಮೇಲೆ ದಾರ ಸುತ್ತಕೊಂಡು ಈ ಥರ ಸ್ಯಾರಿ ಪೂರ್ತಿ ನೀವು ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫೈನಲಿ ನಾನು ಈ ಡಿಸೈನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಲಾಸ್ಟಲ್ಲಿ 5 ಚೈನ್ ಬೇಕಾದ್ರೆ 5 ಚೈನ್ ಹಾಕಿ, ಇಲ್ಲಾಂದರೆ ನಮಗೆ ಕುಚ್ಚು ಕಟ್ಟೋದಕ್ಕೆ ಎಷ್ಟು ಬೇಕು. ನಾನು ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕಿದ್ದೀನಿ. ಅದು ಯಾಕೆಂದರೆ ಆ ಚೈನ್ ಒಳಗಡೆ ಡಿಸೈನ್ ಸ್ಟಾರ್ಟ್ ಆಗೋದ್ರಿಂದ. ಸೊ ಲಾಸ್ಟಲ್ಲಿ ನೀವು 3 or 4 ಚೈನ್ ಹಾಕಿ ಎಂಡ್ ಮಾಡ್ಬೋದು. ಕುಚ್ಚು ಕಟ್ಟೋದಕ್ಕೆ ಎಷ್ಟು ಗ್ಯಾಪ್ ಬೇಕು ನಮಗೆ, ಸೊ ಅಷ್ಟನ್ನು ಮಾತ್ರ ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. ಈ ಥರ ಒಂದು ಚೈನ್ ಹಾಕಿ, ಒಂದು ಲಾಕ್ ಹಾಕಿ, ನಂತರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕಿ, ಒಂದು ಚೈನ್ ಹಾಕಿ, ದಾರನ ಈ ಥರ ಎಳೆದು ಸೀಸರ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಕಟ್ ಮಾಡಿಕೊಂಡು ದಾರನ ಈ ಥರ ಎಳೆದು ಬಿಡಿ. ಮತ್ತು ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಅಷ್ಟೇ, ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪರ್ಸ್ನಲಿ ಈ ಡಿಸೈನ್ ನಂಗೆ ತುಂಬಾ ಇಷ್ಟ. ನನ್ನ ಎಷ್ಟೋ ಸೀರೆಗಳಿಗೆ ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀನಿ. ವಿತೌಟ್ ಕುಚ್ಚು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನಾನು 70 ಎಳೆ ದಾರ ತೊಗೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಅದು 140 ಎಳೆ ದಾರ ಆಗಿದೆ. ಸೊ 140 ಅದನ್ನು ನಾವು ಕುಚ್ಚು ಹಾಕಿದಾಗ 280 ಆಗುತ್ತೆ. ಸೊ ತಿಕ್ಕಾಗಿ ಕುಚ್ಚು ಬರುತ್ತೆ, ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಕುಚ್ಚ ಡಿಸೈನ್ ಹಾಕೋಕ್ಕೆ ಮುಂಚೆ ನಾವು ಚೈನ್ ಹಾಕಿರ್ತೀವಲ್ವ, ಆ ಚೈನ್ ಒಳಗಡೆ ಈ ಥರ ನಾವೇನು ಇರಿಸ್ಕೊಂಡಿರ್ತೀವಿ ದಾರನ, ಆ ದಾರನ ಹಾಕಿ ಝರಿ ಥ್ರೆಡ್ಡು ಮತ್ತು ಸೂಜಿ ಸಹಾಯದಿಂದ ಲಾಕ್ ಮಾಡಬೇಕು. ನೋಡಿ, ಈ ಥರ 3 or 4 ರೌಂಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಇಲ್ಲಿಂದ ಈ ಥರ ದಾರನ ಒಳಗಡೆ ಹಾಕಿ ಈ ಥರ ಹೇಳ್ಕೊಂಡು ಲಾಕ್ ಮಾಡಿ. ಸೊ ನಿಮಗೆ ಇದು ಶಾರ್ಟ್ ಅಂದರೆ ಚಿಕ್ಕದಾಗಿ ನಾವು ಸ್ಲ್ಯಾಂಟಿಂಗ್ ಕುಚ್ಚು ಹಾಕಿರೋದ್ರಿಂದ ನಿಮಗೆ ಈ ಕುಚ್ಚು ಅನ್ನೋದು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು 1/2 ಇಂಚಷ್ಟು ಲೆಂತು. ಸೊ ನಿಮಗೆ ಇನ್ನೂ ಉದ್ದ ಬೇಕು ಅಂದರೆ ಉದ್ದ ಹಾಕ್ಕೋಬೋದು. ಇವತ್ತಿನ ಸ್ಲ್ಯಾಂಟಿಂಗ್ ಕ್ರೋಶಾ ಕುಚ್ಚು ಡಿಸೈನ್ನ ಫೈನಲ್ ಲುಕ್ ನೋಡಿ, ಈ ಥರ ಇದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಡಿಸೈನ್ನ ಫೈನಲ್ ಲುಕ್ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬ ಈಸಿಯಾಗಿದೆ ಆ್ಯಂಡ್ ಬಿಗಿನರ್ಸ್ ಈಸಿಯಾಗಿ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಈ ಡಿಸೈನ್ ಇವತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.